ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ, ಇದರಲ್ಲಿ ಲಕ್ಷದಲ್ಲಿ ಹಣ ಸಂಪಾದಿಸಬಹುದಾ, ಫಸ್ಟ್ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಅಮೆಝಾನ್ ವೆಬ್ಸೈಟ್ ನಲ್ಲಿ ನೀವು ಒಂದು ಪ್ರಾಡಕ್ಟ್ ನ ಪಬ್ಲಿಸಿಟಿ ಮಾಡಿದ್ದೀರಾ ಅನ್ಕೊಳ್ಳಿ. ಇವಾಗ ಯಾರೋ ಒಬ್ಬ ಕಸ್ಟಮರ್ ನೀವು ಮಾಡಿರುವ ಪಬ್ಲಿಸಿಟಿ ನೋಡಿ ನಿಮ್ಮಿಂದ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದರೆ, ಆ ಪ್ರಾಡಕ್ಟ್ ನಿಂದ ಅಮೆಝಾನ್ಗೆ ಬಂದ ಪ್ರಾಫಿಟ್ ನಲ್ಲಿ ನಿಮಗೆ ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ, ಅದೇ ಕಮಿಷನ್. ಈ ಪ್ರೊಸೆಸ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಎನ್ನುತ್ತಾರೆ. ಇದನ್ನ ಹೇಗೆ ಮಾಡಬೇಕು ಎಂದು ಸಿಂಪಲ್ ಅಂಡ್ ಈಸಿ ಮೆಥಡ್ ನಲ್ಲಿ ಹೇಳ್ಬಿಡ್ತೀನಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಟೆಕ್ನಾಲಜಿ ಅಪ್ಡೇಟ್ಸ್ನ ನಾನು ಕೊಡ್ತಿರ್ತೀನಿ. ನನಗಿರುವ ನಾಲೆಜ್ನ ಪ್ರಕಾರ ನಮ್ಮ ಇಂಡಿಯಾದ ಟಾಪ್ 3 ಇ ಕಾಮರ್ಸ್ ವೆಬ್ಸೈಟ್ ಅಮೆಝಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್. ಈ ಮೂರಲ್ಲದೆ ನೀವು ಬೇರೆ ಪಾಪ್ಯುಲರ್ ಇ ಕಾಮರ್ಸ್ ವೆಬ್ಸೈಟ್ ನಿಂದ ಸಹ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬಹುದು. ಇದನ್ನ ಮಾಡೋದಕ್ಕೆ ನಿಮಗೆ ಅಫಿಲಿಯೇಟ್ ಅಕೌಂಟ್ ಇರಬೇಕು. ಇದನ್ನ ಕ್ರಿಯೇಟ್ ಮಾಡೋದು ಸಿಂಪಲ್. ನೀವು ಗೂಗಲ್ ಕ್ರೋಮ್ ನ ಓಪನ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಫ್ಲಿಪ್ಕಾರ್ಟ್ ನಲ್ಲಿ ಮಾಡಬೇಕು ಅಂತಿದ್ರೆ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮಿಂಗ್ ಅಂತ, ಅಮೆಝಾನ್ ನಲ್ಲಿ ಮಾಡಬೇಕು ಅಂತಿದ್ರೆ ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮಿಂಗ್ ಅಂತ, ಸ್ನ್ಯಾಪ್ಡೀಲ್ ಆದ್ರೆ ಸ್ನ್ಯಾಪ್ಡೀಲ್ ಅಫಿಲಿಯೇಟ್ ಪ್ರೋಗ್ರಾಮಿಂಗ್ ಅಂತ ಸರ್ಚ್ ಮಾಡಿ. ಬಂದಿರುವ ರಿಸಲ್ಟ್ ನಲ್ಲಿ ಫಸ್ಟ್ ಲಿಂಕ್ ನ ಓಪನ್ ಮಾಡಿ, ಅದು ಅಫಿಲಿಯೇಟ್ ಪ್ರೋಗ್ರಾಮಿಂಗ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅದರಲ್ಲಿ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡಿಕೊಳ್ಳಬೇಕು. ಇಲ್ಲಿ ನೀವು ರಿಜಿಸ್ಟರ್ ಇಲ್ಲ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವರು ಕೇಳಿದ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದರೆ ನಿಮ್ಮ ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಒಂದೊಂದ್ಸತಿ ಆಧಾರ್ ಕಾರ್ಡ್ ನಂಬರ್, ಪಾನ್ ಕಾರ್ಡ್ ನಂಬರ್ ಇಲ್ಲ ಇದರ ಸ್ಕ್ಯಾನ್ ಕಾಪೀಸ್ ನ ಸಹ ಕೇಳುತ್ತಾರೆ. ನಿಮ್ಮ ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಆದ ಮೇಲೆ ಏನ್ ಮಾಡಬೇಕು ಎಂದು ಈ ಫ್ಲಿಪ್ಕಾರ್ಟ್ ಎಕ್ಸಾಂಪಲ್ ನಿಂದ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈ ಟಿವಿ ಪ್ರಾಡಕ್ಟ್ ಗೆ ನೀವು ಪಬ್ಲಿಸಿಟಿ ಮಾಡಬೇಕು ಅನ್ಕೊಂತೀನಿ. ಸೊ ಮೇಲೆ ಇದರ ಪ್ರಾಡಕ್ಟ್ ಲಿಂಕ್ ಅನ್ನೋದು ಇರುತ್ತೆ. ಆ ಪ್ರಾಡಕ್ಟ್ ಲಿಂಕ್ ನ ನೀವು ಕಾಪಿ ಮಾಡ್ಕೊಳ್ಳಿ. ಆ ಲಿಂಕ್ ನ ಅಫಿಲಿಯೇಟ್ ಲಿಂಕ್ ಜನರೇಟರ್ ಅನ್ನೋ ಟ್ಯಾಬ್ ನಲ್ಲಿ ಪ್ರಾಡಕ್ಟ್ ಲಿಂಕ್ ನ ಪೇಸ್ಟ್ ಮಾಡಿ. ಜನರೇಟ್ ಆರ್ ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಹೊಸ ಲಿಂಕ್ ಅನ್ನೋದು ಜನರೇಟ್ ಆಗುತ್ತೆ, ಅದೇ ಅಫಿಲಿಯೇಟ್ ಲಿಂಕ್. ಈ ಜನರೇಟ್ ಆಗಿರುವ ಲಿಂಕ್ ನ ಓಪನ್ ಮಾಡಿದರೂ ಅಷ್ಟೇ ಅದೇ ಪ್ರಾಡಕ್ಟ್ ಓಪನ್ ಆಗುತ್ತೆ. ಆದರೆ ಕಸ್ಟಮರ್ ಈ ಲಿಂಕ್ ನ ಯೂಸ್ ಮಾಡಿಕೊಂಡು ಏನಾದರೂ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದರೆ ಇಲ್ಲ ಬೇರೆ ಯಾವುದೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದರೂ ಅಷ್ಟೇ ನಿಮಗೆ ಕಮಿಷನ್ ಅನ್ನೋದು ಬರುತ್ತೆ. ಈ ಅಮೆಝಾನ್, ಸ್ನ್ಯಾಪ್ಡೀಲ್, ಬೇರೆ ಇ ಕಾಮರ್ಸ್ ವೆಬ್ಸೈಟ್ ನಲ್ಲಿ ಸಹ ಇದೇ ಪ್ರೊಸೀಜರ್. ಈಗ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತೀನಿ. ನೀವು ಜನರೇಟ್ ಮಾಡಿರುವ ಲಿಂಕ್ಸ್ ನ ನೀವು ಜಾಸ್ತಿ ಸ್ಪ್ರೆಡ್ ಮಾಡಬೇಕು. ಹೇಗೆಂದ್ರೆ, ಫಸ್ಟ್ ಫೇಸ್ಬುಕ್ ನಲ್ಲಿ ತುಂಬಾ ಜಾಸ್ತಿ ಜನ ಇರೋ ಗ್ರೂಪ್ಸ್ ಇಲ್ಲ ಪೇಜಸ್ ನಲ್ಲಿ ನೀವು ನಿಮ್ಮ ಲಿಂಕ್ಸ್ ನ ಪೋಸ್ಟ್ ಮಾಡಬಹುದು. ಸೆಕೆಂಡ್, ನಿಮ್ಮ ಹತ್ರ ಯಾವ್ದಾನ ವೆಬ್ಸೈಟ್ ಇದ್ರೆ ನಿಮ್ಮ ವೆಬ್ಸೈಟ್ ನಲ್ಲಿ ಸಹ ನಿಮ್ಮ ಲಿಂಕ್ಸ್ ನ ಪೋಸ್ಟ್ ಮಾಡಬಹುದು. ಇಲ್ಲ ವೆಬ್ಸೈಟ್ ನಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ನ ಬ್ಯಾನರ್ ಆಡ್ಸ್ ಸಹ ಡಿಸ್ಪ್ಲೇ ಮಾಡಬಹುದು. 3, ಯೂಟ್ಯೂಬ್ ನಿಂದ ಸಹ ನಿಮ್ಮ ಲಿಂಕ್ಸ್ ನ ಸ್ಪ್ರೆಡ್ ಮಾಡಬಹುದು. ಜಾಸ್ತಿ ಜನ ಒಂದು ಫೋನ್ ನ ಇಲ್ಲ ಯಾವುದೇ ಪ್ರಾಡಕ್ಟ್ ನ ರಿವ್ಯೂ ಮಾಡಿಬಿಟ್ಟು ಅವರ ಅಫಿಲಿಯೇಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಇಡ್ತಾರೆ. ಬೇಕಂದ್ರೆ ಯಾವ್ದನ್ನ ಫೋನ್ ರಿವ್ಯೂ ನೋಡಿ ಆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಕೆಳಗೆ ಫೋನ್ ನ ಅಫಿಲಿಯೇಟ್ ಲಿಂಕ್ ಗ್ಯಾರಂಟಿ ಇರುತ್ತೆ. 4th, ವರ್ಡ್ ಆಫ್ ಮೌತ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಹೇಳೋಕೆ ಹೇಳಿ. ಅವರು ಹೇಳಿದ ತಕ್ಷಣ ನಿಮ್ಮ ಅಫಿಲಿಯೇಟ್ ಲಿಂಕ್ ನ ಅವರಿಗೆ ಸೆಂಡ್ ಮಾಡಿ. ಅವರು ಶಾಪಿಂಗ್ ಮಾಡ್ತಾರೆ, ನಿಮ್ಗೆ ಹಣ ಬರುತ್ತೆ. ಹೀಗೆ ನೀವು ಮಾರ್ಕೆಟಿಂಗ್ ನ ಮಾಡಬಹುದು. ಜಾಸ್ತಿ ಜನ ಕೇಳೋ ಪ್ರಶ್ನೆ, ಇದರಿಂದ ನಾವು ಲಕ್ಷದಲ್ಲಿ ಹಣನ ಸಂಪಾದಿಸಬಹುದಾ? ಇಲ್ಲ ಫ್ರೆಂಡ್ಸ್, ಲಕ್ಷದಲ್ಲಿ ಇಟ್ಸ್ ಇಂಪಾಸಿಬಲ್. ಬಟ್ ಆದ್ರೆ ನಿಮ್ಗೆ ನೆಟ್ವರ್ಕ್ ಏನನ್ನ ಜಾಸ್ತಿ ಇದ್ರೆ ನೀವು ಬೇಕಂದ್ರೆ ಇನ್ಕಮ್ ನ ಅಷ್ಟೊಂದು ಸಂಪಾದಿಸಬಹುದು. ಸೊ ಈ ರೀತಿ ತುಂಬಾ ವಿಧಗಳಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡಬಹುದು. ಈ ಲಾಕ್ಡೌನ್ ನ ಫ್ರೀ ಸಮಯದಲ್ಲಿ ಟ್ರೈ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಯೂಸ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.